ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ನಮಗೆ ಒಂದು ಮಾತು ಯಾವಾಗಲೂ ಕೂಡ ಲೋಕರೂಢಿಯಾಗಿದೆ, ಜನರೂಢಿಯಾಗಿದೆ, ಮನೆ ರೂಢಿಯಾಗಿದೆ. ಏನು ಆ ಮಾತು ಅಂದರೆ, ಜನ್ಮ ಜನ್ಮಾಂತರಗಳ ಕರ್ಮ ಸರ್, ನನಗೆ ಜನ್ಮ ಜನ್ಮಾಂತರಗಳ ಕರ್ಮ ನಮ್ಮನ್ನು ಬಿಡ್ತಾನೆ ಇಲ್ಲ, ಕರ್ಮ ಕಾಡ್ತಾ ಇದೆ, ಕರ್ಮ ನಮ್ಮನ್ನು ಸುತ್ತಕೊಂಡು ಬರ್ತಾ ಇದೆ, ಎಲ್ಲೋದ್ರೂ ಕೂಡ ಕರ್ಮ ಬರುತ್ತೆ. ಕೆಲವು ಸರಿ ಜಾತಕ ತುಂಬ ಚೆನ್ನಾಗಿದೆ, ಅನೇಕ ಯೋಗಗಳಿದೆ, ಅನೇಕ ಪಂಚಮಹಾಪುರುಷ ಯೋಗಗಳಿದೆ. ಗಜಕೇಸರಿ ಯೋಗ ಇರ್ಬೋದು, ಭದ್ರ ಯೋಗ ಇರ್ಬೋದು, ಹಂಸ ಯೋಗ ಇರ್ಬೋದು, ಬುಧಾದಿತ್ಯ ಯೋಗ ಇರ್ಬೋದು. ಅನೇಕ ಯೋಗಗಳು ನಮ್ಮ ಜಾತಕದಲ್ಲಿ ಇದ್ದರೂ ಸಹ ನಮಗೆ ಕರ್ಮ ಬಿಡ್ತಾ ಇಲ್ಲ ಅಂತೀವಿ. ಆದರೆ ಇವತ್ತಿನ ದಿನ ನಮಗೆ ಜನ್ಮ ಜನ್ಮಾಂತರದ ದೋಷಗಳ ನಿವಾರಣೆಗೆ ನಾವು ಏನು ಮಾಡ್ಕೋಬೋದು? ಸೂಕ್ಷ್ಮದಲ್ಲಿ ಮೋಕ್ಷ. ನಾವು ಇವತ್ತಿನ ದಿವಸ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸ್ತೀವಿ, ಅನ್ನ ಆಹಾರಗಳನ್ನು ಉಪಯೋಗಿಸ್ತೀವಿ, ಹೂಗಳನ್ನು, ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ, ಉಪಯೋಗಿಸ್ತಾ ಇರ್ತೀವಿ, ಗೊತ್ತಿದೆ. ಅದರಲ್ಲೂ ಸಹ ಇವತ್ತಿನ ದಿವಸ ನಮಗೆ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಬಿಡಿಸ್ಕೋಬೇಕು, ಅಥವಾ ನಮಗೆ ಅದು ಆ ಕಂಟಕವಾಗಿ ನಮಗೆ ಸುತ್ತುವರಿತಾ ಇದೆ ಅಂದರೆ ಅದಕ್ಕೆ ಒಂದು ನಮ್ಮ ಪೂರ್ವಿಕರು ಇತಿಹಾಸ ಅನುಭವಪೂರ್ವಕವಾಗಿ ಹೇಳಿದ್ದಾರೆ. ಏನು ಅಂದರೆ 8 ಶನಿವಾರಗಳು, 8 ಶನಿವಾರ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 8 ಶನಿವಾರ ಮರೆಯದೆ ತಪ್ಪದೆ 8 ಶನಿವಾರ 27 ಏಲಕ್ಕಿಯನ್ನು, 27 ಯಾಕೆ ಅಂದರೆ 27 ನಕ್ಷತ್ರಗಳಿಗೆ ಸಂಬಂಧಿಸಿರೋದು. ಆದರೆ ನಾವು 27 ಯಾಕೆ ತಗೊಳ್ತೀವಿ? ಹಿಂದಿನ ಜನ್ಮ ನಮಗೆ ಗೊತ್ತಿಲ್ಲ, ಮುಂದಿನ ಜನ್ಮ ನಮಗೆ ಗೊತ್ತಿಲ್ಲ, ಹಿಂದೆ ಏನಾಗಿದ್ವೋ ನಮಗೆ ಗೊತ್ತಿಲ್ಲ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ, ಅದರ ಹಿಂದಿನ ಜನ್ಮ ಯಾವುದೋ ಗೊತ್ತಿಲ್ಲ, ಅಲ್ಲಿ ಯಾವ ನಕ್ಷತ್ರ ಗೊತ್ತಿಲ್ಲ. ಹಾಗಾಗಿ 27 ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ 27 ಏಲಕ್ಕಿಯನ್ನು ತಗೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಅದನ್ನು ಹಳದಿ ದಾರ, ಅರಿಶಿನ ದಾರವನ್ನು ಅರಿಶಿನ ದಾರದಲ್ಲಿ ಪೋಣಿಸಿ, ಆ 27 ಏಲಕ್ಕಿಗಳನ್ನು ಅರಿಶಿನ ದಾರದಲ್ಲಿ ಪೋಣಿಸಿ ಒಂದು 10 ಸೆಕೆಂಡ್ ನೀರಲ್ಲಿ ನೆನೆಸಿ ಅದಾದಮೇಲೆ ಅದನ್ನು ಹೊಲೆದು ಅದನ್ನು ಹಾರವಾಗಿ ಮಾರ್ಪಟ್ಟು ಹಾರವಾಗಿ ಮಾಡಿಕೊಂಡು ಆ ಹಾರವನ್ನು 27 ಏಲಕ್ಕಿಯ ಒಂದು ಹಳದಿ ದಾರ ಅರಿಶಿನ ದಾರದಲ್ಲಿ ಪೋಣಿಸಿ ಅದನ್ನು ನಾವು ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಶನಿವಾರದ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಆಗ್ಬೋದು, ಗೋಧೋಳಿ, ಆದರೆ ಇಲ್ಲಿ ಅಭಿಜಿನ್ ಬೇಡ, ಬೆಳಗಿನ ಜಾವ ಸೂರ್ಯೋದಯ ಸೂರ್ಯಾಸ್ತ ಈ ಸಮಯದಲ್ಲಿ ಸಾಕ್ಷಾತ್ ವೆಂಕಟೇಶ್ವರನ ಫೋಟೋ ಇದ್ದರೆ ಫೋಟೋ, ವಿಗ್ರಹ ಇದ್ದರೆ ವಿಗ್ರಹ, ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ವಿಗ್ರಹ ಏನು ನಿಮ್ಮ ಇಷ್ಟ, ಏನೂ ಇಲ್ಲ, ಒಂದು ಫೋಟೋ ಇದೆಯಾ, ಫೋಟೋಗೆ ಈ 27 ಏಲಕ್ಕಿಯ ಹಾರವನ್ನು ಹಾಕಿ ಆರತಿಯನ್ನು ಮಾಡಿ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೇಳಿ ಇದನ್ನು ನಾವು 8 ಶನಿವಾರ ಮಾಡ್ತೀರಾ. 8 ಶನಿವಾರ ಆ ಏಲಕ್ಕಿ ಹಾರವನ್ನು ಬಿಸಾಡಬಾರ್ದು, ಅದನ್ನೆಲ್ಲ ಒಂದು ಕಡೆ ಸ್ಟಾಕ್ ಇಟ್ಕೊಂಡು 9ನೆಯ ಶನಿವಾರ ವೆಂಕಟೇಶ್ವರನಿಗೆ ಒಂದು ನಿಮ್ಮ ಕೈಲಾದ ಅಭಿಷೇಕ ಇರ್ಬೋದು, ಕೈಲಾದ ಅರ್ಚನೆ ಮಾಡಿಸಿ ಈ 8 ಏಲಕ್ಕಿ ಹಾರಗಳನ್ನು ಎಲ್ಲೇ ಇರಲಿ ಅದನ್ನು ಸ್ಟಾಕ್ ಮನೆಯಲ್ಲಿ ಇಟ್ಕೊಂಡು ಯಾವುದೇ ಹೋಮ ನಡೀತಾ ಇರ್ತಕ್ಕಂಥ ಹೋಮ ಕಾಲದಲ್ಲಿ ಆ ಹೋಮದ ಆ ಕುಂಡಕ್ಕೆ ಈ 8 ವಾರಗಳ ಏಲಕ್ಕಿ ಹಾರಗಳನ್ನು ಹಾಕಿ ಅಲ್ಲಿ ನಿಮಗೆ ಕೈಲಾದ ದಕ್ಷಿಣೆ ಅಥವಾ ನಿಮಗೆ ಕೈಲಾದರೆ ವಸ್ತ್ರ ಅಥವಾ ಏನೋ ಅಲ್ಲಿರ್ತಕ್ಕಂಥ ವಿಪ್ರರಿಗೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದರೆ ನಿಮಗೆ ಜನ್ಮ ಜನ್ಮಾಂತರದ ಕಾಟಗಳು ಹೊರಟೋಗುತ್ತೆ. ಎಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.